ಎಲ್ಲರೂ ಆಕಾಶಕ್ಕೆ ಡ್ರೋನ್ ಹಾರಿಸಿದ್ರೆ ನಾವು ಬಾವಿ ಒಳಕ್ಕೆ ಡ್ರೋನ್ ಇಳಿಸಿ ನೋಡೋಣ. ನಾವೀಗ ಉಡುಪಿ ಜಿಲ್ಲೆಯ ಸಾಣೂರಲ್ಲಿದ್ದೀವಿ. ಈ ಮಲೆನಾಡು ಭಾಗದಲ್ಲಿ ಯಾವ ರೀತಿ ಸಾಂಪ್ರದಾಯಿಕ ರೀತಿಯಲ್ಲಿ ಬಾವಿ ತೋಡಿ ಅದನ್ನು ಕಟ್ತಾರೆ. ಇದು ಕಲ್ಲು ಕಟ್ಟೋದು ಅಂದರೆ ಮುರಕಲ್ಲು ಅಂತ ಈ ಭಾಗದಲ್ಲಿ ಇದನ್ನು ಕರೆಯೋದು. ಇಂಗ್ಲೀಷಲ್ಲಿ ಲ್ಯಾಟ್ರೇಜ್ ಸ್ಟೋನ್ ಅಂತ ಹೇಳ್ತಾರೆ. ಆ ಕಲ್ಲು ಕಟ್ಟಿ ಸಾಂಪ್ರದಾಯಿಕ ರೀತಿಯಲ್ಲಿ ಇದನ್ನು ಯಾವ ರೀತಿ ಒಂದು ಬಾವಿ ರೆಡಿ ಮಾಡ್ತಾರೆ ಅಂತ ನಾವು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಜೊತೆ ಇಲ್ಲಿನ ಕಾಂಟ್ರಾಕ್ಟರ್ ಆದಂಥ ಶ್ರೀನಿವಾಸ್ ಅವರಿದ್ದಾರೆ. ಶ್ರೀನಿವಾಸ್ ಅವರೇ, ನೀವು ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ? ನಾನು ಸುಮಾರು ಒಂದು 25-30 ವರ್ಷದಿಂದ ಈ ಕೆಲಸನೂ ಬಿಲ್ಡಿಂಗ್ ಕೆಲಸನೂ ಎರಡೂ ಮಾಡ್ತೀನಿ. ಆದರೆ ಇದ್ರದ್ದು ಎಕ್ಸ್ಪೀರಿಯನ್ಸು ತುಂಬ ಇದೆ. ಹೌದಾ? ಹೌದು ಸರ್. ಬಾವಿಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್? ಹೌದು ಹೌದು. ಯಾವ ರೀತಿ ಬಾವಿ ತೊಡೋದು ಸರ್? ನೋಡಿ, ಇದ್ರದ್ದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ಇದು ಇಂಜಿನಿಯರ್ ಎಲ್ಲ ಮಾಡಿಸುವಂಥ ಕೆಲಸ ಏನಲ್ಲ ಸರ್. ಇದು ಒಂದು ಓನ್ಲಿ ಒಬ್ಬ ಮೇಸ್ತ್ರಿ, ಅವನು ಟೆಕ್ನಿಕಲ್ಲಿ ಮಾಡುವಂಥ ಕೆಲಸ. ಇದರಲ್ಲಿ ತುಂಬ ಥರದ ವಿಧಾನ ಉಂಟು. ಯಾಕಂದರೆ 25-30 ವರ್ಷ ಹಿಂದೆ ಮರದ ಚೌಕ ಮಾಡಿ ಅದರಿಂದ ಕಲ್ಲು ಕಟ್ಕೊಂಡ್ಬರ್ತಿದ್ರು. ಅಂದರೆ ಸೈಜ್ ಕಲ್ಲು, ಅಂದರೆ ಪಾದ ಕಲ್ಲು ಕಟ್ತಿದ್ರು. ಇವಾಗ ಏನಂತ ಹೇಳಿದ್ರೆ ಇದಕ್ಕೆ ಒಂದು ಬೆಡ್ ಅಂತೇಳಿ ಮಾಡಿದ್ವಿ. ಇದು ಇಂಜಿನಿಯರ್ ಇದ್ರೆ ಅಲ್ಲ, ಸ್ವಂತ ನಾವೇ ಮಾಡ್ತೀವಿ, ನಾವೇ ಇದನ್ನ ಮಾಡ್ತೀವಿ. ಇದರಲ್ಲಿ ಅಂದರೆ ಮೇಲೆ ಮೇಲೆ ಕಾಂಕ್ರೀಟ್, ಬೆಡ್ ಕಾಂಕ್ರೀಟ್ ಅಂತ ಮಾಡೋದು. ಇವಾಗ ನೀವು ಕೆಳಗೆ ಮಾಡಿರ? ಹೌದು ಹೌದು ಸರ್. ಹಾಗೆ ಇನ್ನು ಇದರಲ್ಲಿ ಇದು ಮಾಡೋ ಉದ್ದೇಶ ಏನಂತ ಹೇಳಿದರೆ ಸರ್, ನೀರಿನ ಆಳ ಜಾಸ್ತಿ ಬೇಕಂತ ಹೇಳಿದರೆ ಇದನ್ನ ಒಂದು 4-5 ಸಾಲು ನಾವು ಕಲ್ಲು ಕಟ್ಟಿ ಸಿಂಕ್ ಮಾಡ್ತೀವಿ. ಅಂದರೆ ಅದನ್ನು ಸಿಂಕ್ ಮಾಡೋದಂದರೆ 1 ಮುಂಡೋ 2 ಮುಂಡೋ 10 ಫೀಟಿಂದ 20 ಫೀಟ್ವರೆಗೆ ಸಿಂಕ್ ಮಾಡ್ಬೋದು ಈ ಜಂಬಿಟಿ. ಹೌದು ಸರ್. ಇದು ಇದರಿಂದ ಕೆಳಗೆ ಪಾದೆ ಸಿಕ್ಕಿದ್ರಿಂದ, ಅಂದರೆ ಬಂಡೆ ಸಿಕ್ಕಿದ್ರಿಂದ ಇದು ಸಿಂಕ್ ಆಗೋದಿಲ್ಲ. ಬರೇ ನಿಮ್ಮ ಮಣ್ಣಾದರೆ ಇದು ಸಾಧಾರಣ ನಿಮಗೆ ಈಗ 20 ಫೀಟ್ ಉಂಟು, 30-35 ಫೀಟ್ವರೆಗೂ ಮಾಡ್ಬೋದು. ಅಂದರೆ ಇಲ್ಲಿ ಒಂದು 20 ಫೀಟ್ ನೀರು ನಿಲ್ಲಿಸುವಂಥ ಕೆಪಾಸಿಟಿ ಉಂಟು. ಅದಕ್ಕೆ ಸೈಡ್ ಜಾರಿದ ರೀತಿ ನಾವು ಸಿಮೆಂಟಲ್ಲಿ ಒಂದು 4 ಸಾಲು ಕಟ್ಟಿ ಇದನ್ನು ಇಳಿಸ್ತೀವಿ, ಸಿಂಕ್ ಮಾಡ್ತೀವಿ. ಇದು ಬಂಡೆ ಸಿಕ್ಕಿದ್ರಿಂದ ಆಗುದಿಲ್ಲ ಅಷ್ಟೇ. ಹೌದು ಸರ್. ಇದೆಲ್ಲ ನಮ್ಮ ಸ್ವಂತ. ಇದಕ್ಕೆ ಯಾರು ಹೇಳುವಂಗಿಲ್ಲ ಸರ್. ನಿಮ್ಮ ಅನುಭವದಿಂದ ಮಾಡಬೇಕಾಗಿತ್ತು. ಮೇಲೆ ನಿಂತವ್ರು ಹಾಗೆ ಮಾಡೋ ಅಂತ ಹೇಳುವಾಗಿಲ್ಲ ಸರ್. ಇದು ನಾವು ಕೆಳಗೆ ನಾವು ಸ್ವಂತ ನಾವು ಇಳಿದ್ರೆ ಮಾತ್ರ ಇದು ಕೆಲಸ. ನಿಮ್ಮ ಐಡಿಯಾ ಪ್ರಕಾರ, ನಿಮ್ಮ ಅನುಭವ ಪ್ರಕಾರ ನೀವು ಇದು ಮಾಡ್ತೀರಾ. ಇನ್ನೊಂದೇನೆಂದರೆ ಟೆಕ್ನಿಕ್ ಅಂತ ಹೇಳಿದ್ರೆ, ಇದು ಕಟ್ಟುದು ಕೂಡ ಹಾಗೆ ಸರ್. ಇದು ಮೇಲ್ಗಡೆಯಿಂದ ನೀವು ಕೆಳಗೆವರೆಗೆ ನೋಡುವಾಗ ಒಂದೇ ರೀತಿ ಇರ್ತದೆ. ಆಗಲ್ಲ, ನೀವು ಟೇಪ್ ಯಾವ ಮೂಮೆಂಟಲ್ಲಿ ಹಿಡಿದ್ರು ಟೇಪ್ ನಿಮಗೆ ಏನು ಮೆಜರ್ಮೆಂಟ್ ಹೇಳಿರ್ತೀವ ಮೇಲಿಂದ ಕೆಳಗವರೆಗೂ ಒಂದೇ ರೀತಿ, ಅದೇ ರೀತಿ ಇದೆ. ಅದು ಕಟ್ಟುದೆಲ್ಲ ಅದೇ ಹೇಳಿದಲ್ಲ ಸರ್, ಇಂಜಿನಿಯರ್ ಕಲಿತು ಮಾಡಿಸುವಂಥ ಕೆಲಸ ಅಲ್ಲ ಇದು. ಸ್ವಂತ ಒಬ್ಬ ಅನುಭವಸ್ಥ, ನನ್ನ ಹಾಗೆ ಇನ್ನೊಬ್ಬ ಇರ್ಬೋದು, ಸ್ವಂತ ಅನುಭವದ ಕೆಲಸ ಇದು. ಹಾಗೆ ಏನು ಕಲ್ಲು ಕಟ್ಟುವ ಕೆಲಸ ಅಂತ ಹೇಳೋದು? ಹೌದು, ಕಲ್ಲು ಕಟ್ಟುವ ಕೆಲಸ ಅಂತೇಳಿ. ಈಗ ಇನ್ನೂ ಇದಕ್ಕೆ ಕಲ್ಲು ಕಟ್ಟುದು, ಯಾಕಂದರೆ ಸೈಡ್ ಎಲ್ಲ ಜರಿದ ರೀತಿ ಕ್ಲೀನಾಗಿ ಕಲ್ಲು ಕಟ್ಟುವಂಥ ಕೆಲಸ ಇದೆ. ಇಲ್ಲಿ ಕಲ್ಲು ಕಟ್ಟೋದಲ್ಲದೆ ಬೇರೆ ಏನೇನು ಮಾಡ್ಬೋದು? ಕಲ್ಲು ಕಟ್ಟೋದು ಅಲ್ಲದೆ ಬೇರೆ ಏನೋ ಮಾಡೋದಾದ್ರೆ ಇನ್ನು ಕಾಂಕ್ರೀಟ್ ಚೌಕ ಹಾಕ್ಬೋದು, ಕಾಂಕ್ರೀಟ್ ರಿಂಗ್ ಟೈಪ್ ಮಾಡಿ ಹಾಕ್ಬೋದು. ಅಂದರೆ ಅಲ್ಲೇ ರೆಡಿ ಮಾಡಬೇಕು. ರಿಂಗ್ ರೆಡಿ ಮಾಡ್ಕೊಂಡು. ಹೌದೌದು. ಅಲ್ಲೇ ಇದ್ರ ಮೇಲೇ ಅದನ್ನ ಹಂತ ಅಂತ ಒಂದು 2 ಅಡಿ 2 ಅಡಿ 2 ಅಡಿ ಹಾಗೆ ಏರ್ಸ್ಕೊಂಡು ಬರೋದು. ಆದರೆ ಉದಾಹರಣೆ ಏನಂತ ಹೇಳಿದರೆ, ಅದು ಇಂಥ ಜಾಗಕ್ಕೆಲ್ಲ ಎಲ್ಲ ಹೇಳಿಸಿದಂತಲ್ಲ. ಅದು ಎಲ್ಲಿ ಗೊತ್ತು, ನಿಮ್ಮ ಫುಲ್ಲು ಕೆಸರು ಇರುವಂಥ ಜಾಗ ಮತ್ತು ಮರಳು ಇರುವಂಥ ಜಾಗ. ಇಲ್ಲಿ ಯಾಕಂದರೆ ಇಲ್ಲಿ ಜಂಬಿಟಿಗೆ ಪಾದೆ ಇಂಥ ಏರಿಯಾ ಇವೆಲ್ಲ ಗಟ್ಟಿ ಪ್ರದೇಶ ಇಲ್ಲೆಲ್ಲ ಅದ್ರದ್ದು ಅವಶ್ಯಕತೆ ಇಲ್ಲ. ಈ ಕಲ್ಲೆಲ್ಲ ಎಲ್ಲಿಂದ? ಕಲ್ಲು ಈ ಕಲ್ಲು ಅಂದರೆ ಇಲ್ಲಿದೆ, ಅಂದರೆ ಕಾರ್ಕಳದಲ್ಲಿ ಈ ಕಲ್ಲು ಕಮ್ಮಿ ಸರ್. ಈ ಕಾರ್ಕಳ ಇಲ್ಲ, ಇದು ಏನಿದ್ರೆ ನಿಮ್ಮ ಇಲ್ಲೇ ಮೂಡುಬಿದ್ರೆ ಬೆಳುವ ಇಂಥಲ್ಲಿ ಮಾತ್ರ ಇರೋದು. ಕಾರ್ಕಳದಲ್ಲಿ ಈ ಕೊರೆ ಇಲ್ಲ. ಈ ಕಲ್ಲಿಗೂ ಒಂದು ಬಂಡೆ ಕಲ್ಲಿಗೂ ಏನಾದ್ರು ವ್ಯತ್ಯಾಸ ತುಂಬ ಇದೆ ಸರ್. ಅಂದರೆ ಇದರಲ್ಲಿ ಇದು ಸ್ವಲ್ಪ ಹಸಿ, ಅಂದರೆ ಮೆದು ಕಲ್ಲು ಬಂದರೆ ಕರಗುವ ಚಾನ್ಸಸ್ ಉಂಟು. ಬಂಡೆ ಕಲ್ಲು ಅಂತ ಹೇಳಿದರೆ ಕರಗುವುದು ವಿಷಯನೇ ಇಲ್ಲಲ್ಲ. ಆ್ಯಕ್ಚುಲಿ ಕಟ್ಟುವಂಥದ್ದೇ ಅದು. ಅದು ಕಟ್ಟೋದೇನೆ, ಅದೇ ಕಟ್ಟೋದು. ಅಂದರೆ ಈಗ ಉದಾಹರಣೆ ಏನಂತ ಹೇಳಿದರೆ, ಮೊದಲೇನಂತ ಹೇಳಿದರೆ ಅದಕ್ಕೆ ಹೋಲ್ ಮಾಡಿ ಇದು ಮಾಡಿ ಬೇಕಾದ ಸೈಜ್ ಮಾಡ್ತಿದ್ರು. ಈಗ ಅದು ಮಾಡಲ್ಲ. ಈಗ ಒಂದು ಲೋಡ್ ಕಲ್ಲು ತಂದರೆ ನಮಗೆ ಸಿಕ್ಕಿ ಒಂದು ಲೋಡ್ ಅಂತೇಳಿ 1,000 ಕಲ್ಲಾಗ್ತದೆ. ಯಾಕಂದರೆ ನಮಗೆ ಗೊತ್ತಿದ್ದ ನನ್ನ ಈ ಅನುಭವ ಪ್ರಕಾರವಾಗಿ ಈ ಕಲ್ಲು ಮತ್ತು ಬಂಡೆ ಕಲ್ಲು ಒಂದು ಲೋಡಿಗೆ 500 ಹಾಕ್ತಿದ್ರು. ಗೊತ್ತಾಯ್ತು ಸರ್? 500 ಹಾಕ್ತಿದ್ರು. ಇವಾಗ ಒಂದು ಲೋಡ್ ಅಂತ ಹೇಳಿದರೆ 1,000 ಹಾಕ್ತಾರೆ. ಅಂದರೆ ಗಾಡಿದ ಕೆಪಾಸಿಟಿ ಅಷ್ಟೇ ಅಲ್ವಾ ಸರ್? ಅವಾಗ 500 ಜಾಸ್ತಿ ಹಾಕಂದ್ರೆ ಸೈಜ್ ಸಿಕ್ಕದಾಯ್ತು ಅಂತೇಳಿ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಇದಕ್ಕೆ ತರಿಸುವಂಥ ಕಲ್ಲು ಈಗ 1,000 ತರಿಸಿದ್ರೆ ನಮಗೆ 350 ಕಲ್ಲು ಸಿಗ್ತದೆ. 650 ಕಲ್ಲು ಡ್ಯಾಮೇಜ್ ವೇಸ್ಟ್ ಆಗಿರುತ್ತೆ. ಇದಕ್ಕೆಲ್ಲ ಸೆಲೆಕ್ಟೆಡ್ ಮಾತ್ರ. ನಮಗೆ ಕಡ್ಡಿ ಬೇಕು ಸರ್ ಇದಕ್ಕೆ. ಅಂದರೆ ಅಳತೆ ಒಂದೇ ಇಲಾಖೆ ಬೇಕು. ನಾವಂದರೆ ಇದು ಈಗ ಕೆಳಗಡೆ ಮಾತ್ರ 1-2-3 ಸಾಲ, ಅಂದರೆ ಅದು ಕಾಂಕ್ರೀಟ್ ಅದರಿಂದ ಜಾರ್ತದ ಅನ್ನೋ ಉದ್ದೇಶಕ್ಕಾಗಿ 2-3 ಸಾಲ ಕಟ್ತೇವೆ. ನಂತರ ಏನಂತ ಹೇಳಿದರೆ ಖಾಲಿ ನಿಮ್ಮ ಗ್ರಿಪ್ಪಿಂಗ್ ಮಾಡ್ಕೊಂಡು ಹೋಗೋದು ಚೆಕ್ಕಿಯಲ್ಲಿ. ಇದಂತಲ್ಲ, ಇದೊಂದು ಟೆಕ್ನಿಕ್ ಸರ್. ಬರೇ ಚೆಕ್ಕಲ್ಲೇ ನಿಮಗೆ ಇದು ಕಮ್ಮಿ
ನಾವು ಸಾಧಾರಣ ನನ್ನ ಅನುಭವದಲ್ಲಿ 55 ಫೀಟ್ ಆಳ ಇರುವ ಬಾವಿಲಿ ನಾನು ಕೆಲಸ ಮಾಡಿದ್ದೀನಿ. ಅಷ್ಟು ಆಳದಿಂದ ಮೇಲೆ ಕಟ್ಕೊಂಡು ಬಂದಿದ್ದೀನಿ. 55. ಪ್ರೇಕ್ಷಕರು ಯಾರಿಗಾದರೂ ಈ ಸುತ್ತಮುತ್ತ ನೀವು ಎಷ್ಟು ದೂರ ಹೋಗಿ ಮಾಡ್ತೀರಾ? ನಾವು ಸಾಧಾರಣ ಇಲ್ಲಿಂದ ಮುಡಿಬಿದ್ರೆ ಹೊಸ್ಮಾರು ನಾರಾವಿ ಈ ಕಡೆ ಎಲ್ಲ ಹೋಗಿ ಮಾಡ್ತೀವಿ. ಅದು ಹೇಳಿದ ಜಾಗದಲ್ಲೆಲ್ಲ ನಿಮಗೆ ಕೆಲಸ ಮಾಡಿಸ್ಬೇಕು, ಬಾವಿ ಕೆಲಸ ಆಗಲಿ ಬಿಲ್ಡಿಂಗ್ ಕೆಲಸ ಆಗಲಿ ಅಂದರೆ ಇವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ಇವ್ರು ಇಳಿತಾರೆ, ಯಾವ ರೀತಿ ಕಟ್ತಾರೆ ಅನ್ನೋದು ನಾವು ನೋಡೋಣ. ಇದು ಮೊದಲು ವೃತ್ತಾಕಾರದಲ್ಲಿ ಆ ಭಾಗದಲ್ಲಿ ಬಾವಿ ಮಾಡುವ ಪ್ಲಾನ್ ಇದ್ದಿದ್ದು. ಅದಕ್ಕೆ ಸರಿಯಾಗಿ ವೃತ್ತಾಕಾರದಲ್ಲೇ ಇಲ್ಲಿ ಕೆಲಸ ಶುರು ಮಾಡಿದ್ದು. ಆದರೆ ಇಲ್ಲಿ ತೆಗಿತಾ ಏನಾಯ್ತು, ಇಲ್ಲೊಂದು ಬಂಡೆ ಸಿಕ್ಬಿಡ್ತು. ಇದು ಸಾಕಷ್ಟು ದೊಡ್ಡ ಬಂಡೆ ಆದ ಕಾರಣ, ಆಗ ಶ್ರೀನಿವಾಸ್ ಅವರು ಹೇಳಿದ್ರು ಇದು ದೊಡ್ಡ ಬಂಡೆ ಆದ ಕಾರಣ ಈ ಬಂಡೆ ತೆಗಿಬೇಕಾದ್ರೆ ಸಮಯ ಮತ್ತು ಹಣ ಭಾಳಷ್ಟು ಜಾಸ್ತಿ ಖರ್ಚಾಗುತ್ತೆ ಅಂತ. ಅದಕ್ಕೋಸ್ಕರ ಇಡೀ ಬಾವಿನೇ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಅದಕ್ಕೆ ನೋಡ್ಬೋದು ಇಲ್ಲಿ ವೃತ್ತಾಕಾರದಿಂದ ಶುರು ಮಾಡಿ ಆ ವೃತ್ತಾಕಾರನ ಬಿಟ್ಟು ಈ ಕಡೆ ಬರಬೇಕಾಗಿ ಬಂದಿದೆ. ಈಗ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಈ ಬಾವಿ ತೆಗಿತಾ ಇದ್ದಾರೆ. ಅದಕ್ಕಾಗಿ ಈಗ ಅಲ್ಲಿರಬೇಕಾದಂಥ ಬಾವಿ ಸಂಪೂರ್ಣವಾಗಿ ಈ ಭಾಗಕ್ಕೆ ಶಿಫ್ಟ್ ಆಗಿದೆ. ಇವರು ಬಾವಿಗೆ ಕಲ್ಲು ಹೇಗೆ ಇಳಿಸ್ತಾ ಇದ್ದಾರೆ ಅಂತ ನೋಡ್ಬೋದು. ಆ ಪುಲ್ಲಿ ಏನಿದೆ ಅದು ತಿರುಗೋ ಥರ ಇವರು ಇಳಿಸೋದಿಲ್ಲ, ಅದು ತಿರುಗದಿರೋ ಥರ ಒಂದು ಕಂಬಿ ಅಡ್ಡ ಇಟ್ಬಿಟ್ಟು ಈ ಹಗ್ಗ ಜಾರ್ಕೊಂಡು ಕೆಳಗೆ ಹೋಗೋ ರೀತಿ ಇಳಿಸೋದು. ವೃತ್ತಾಕಾರ ಸರಿಯಾಗಿ ಬರಲಿಕ್ಕೆ ಆ ಕೋಲ್ ಉಪಯೋಗಿಸೋದಲ್ಲ, ಅದು ಮಧ್ಯ ಪಾಯಿಂಟಾ? ಅದು ಮಧ್ಯ ಪಾಯಿಂಟಿಂದ ಅವರು ಅಳತೆ ನೋಡ್ತಾ ಇರೋದು. ಅಳತೆ ನೋಡಿಕೊಂಡು ರೌಂಡು ವೃತ್ತಾಕಾರ ಸರಿಯಾಗಿ ಬರಲಿ ಅಂತ. ಈ ದಾರನೇ ಆ ಮಧ್ಯದ ಭಾಗ ಅಥವಾ ಸೆಂಟರ್ ಪಾಯಿಂಟ್ ಏನಿದೆ ಅದನ್ನು ಮಾರ್ಕ್ ಆಗೋ ರೀತಿ ಕಟ್ಟಿರೋದು. ಆ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಲಿಕ್ಕೆ ಏನು ದಾರ ಕಟ್ಟಿದ್ದಾರೆ ಅದು ಕರೆಕ್ಟಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಜರುಗಿಸ್ಲಿಕ್ಕೆ ಹೇಳ್ತಿದ್ದಾರೆ. ಇದು ಸೆಂಟರ್ ಪಾಯಿಂಟ್ ಅಡ್ಜಸ್ಟ್ ಮಾಡ್ತಾ ಇರೋದು ಅಲ್ವಾ, ಮಧ್ಯದ ಪಾಯಿಂಟ್ ಅಲ್ವಾ? ಈಗ 1 ಇಂಚು ಜರುಗಿಸಿದ್ದಾರೆ. ಮತ್ತೆ ಅವ್ರು ಚೆಕ್ ಮಾಡ್ತಾ ಇದ್ದಾರೆ ವೃತ್ತಾಕಾರ ಸರಿ ಇದೆಯಂತ. ಇದು ಮೊದಲನೇ ರೌಂಡು. ಒಂದೊಂದು ಕಲ್ಲುಗಳು ಜೋಡಿಸಿದ ನಂತರ ಅಳತೆ ನೋಡ್ತಾರೆ. ಕಲ್ಲು ಗಟ್ಟಿಯಾಗಿ ಕೂರ್ಲಿಕ್ಕೆ ಸಿಮೆಂಟ್ ಕೂಡ ಹಾಕ್ತಾರೆ. ಕಲ್ಲು ಕೂರಿಸಿದ ನಂತರ ಮತ್ತೆ ಅಳತೆ ಚೆಕ್ ಮಾಡ್ತಾರೆ. ಒಂದು ರೌಂಡ್ ಕಲ್ಲು ಕೂರಿಸಿದ ನಂತರ ಆ ಅಳತೆ ನೋಡುವ ಕೋಲ್ ಏನಿದೆ ಅದು ಪರ್ಮನೆಂಟಾಗಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈಗ 2ನೇ ರೌಂಡ್ದು ಕೆಲಸ ನಡೀತಾ ಇದೆ. ಭೂಮಿಗೂ ಕಟ್ಟಿರುವ ಕಲ್ಲಿಗೂ ಮಧ್ಯದಲ್ಲಿರ್ತಕ್ಕಂಥ ಗ್ಯಾಪಲ್ಲಿ ಬಂಡೆ ಕಲ್ಲುಗಳನ್ನು ತುಂಬಿಸ್ತಾರೆ. ಬಾವಿಗೆ ಸಿಮೆಂಟ್ ಇಳಿಸ್ತಾ ಇರೋ ರೀತಿ ನೋಡ್ಬೋದು.
ಈಗ 5 ರೋ ಹತ್ತಿದೆ, ಮತ್ತು ಇಲ್ಲಿ ಕಾಣಿಸ್ತಾ ಇದೆ 3 ರೋಗೆ ಒಂದು ಸ್ಟೆಪ್ ಹಿಂದೆ ಹೋಗ್ತಾ ಇದೆ. ಅಂದರೆ ಅದನ್ನು ಆಫ್ ಸೆಟ್ ಅಂತ ಕರೀತಾರೆ. ಸ್ವಲ್ಪ ಹಿಂದೆ ಜರುಗುತ್ತೆ ಕಲ್ಲು. ಆದರೆ ಮೇಲ್ ಬಂದರು ಅಂದರೆ 3 ರೋಗೆ ಅದು ಆ ಥರ ಒಂದು ಸ್ಟೆಪ್ ಥರ ಒಂದು ಆಫ್ ಸೆಟ್ ಅಂತ ಬರುತ್ತೆ. ಆದರೆ ಇವರು ಹೇಳ್ತಾರ ಥರ ಶ್ರೀನಿವಾಸ್ ಅವರು ಹೇಳೋ ಪ್ರಕಾರ ಮೇಲ್ ಬಂದರು ಅದು ಆಫ್ ಸೆಟ್ ಅವ್ರು ಮಾಡಿದ್ರು ಕೂಡ ಕೆಳಗಿಂದ ಮೇಲ್ವರೆಗೂ ಒಂದೇ ಡಯಾಮೀಟ್ರಲ್ಲಿ ಇರುತ್ತಂತೆ, ಅದು ಮೇಂಟೈನ್ ಆಗುತ್ತೆ ಅಂತೆ. ಅದು ಇವರ ಒಂದು ಟ್ರೇಡ್ ಸೀಕ್ರೆಟ್ ಅಂತೆ, ಅದು ಅವರು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದು ನಿಮ್ಗೆ ಯಾರಿಗಾದ್ರೂ ಅದು ಸೀಕ್ರೆಟ್ ಗೊತ್ತಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮತ್ತು ಆ ಗ್ಯಾಪ್ ಏನಿದೆ ಮಣ್ಣು ಮತ್ತು ಈ ಕಟ್ಟಿರೋಂಥ ಕಲ್ಲು ಮಧ್ಯದಲ್ಲಿ ಈ ಬಂಡೆ ಕಲ್ಲುಗಳು ಹಾಕ್ತಾ ಇರೋದು, ಅದು ಮಣ್ಣಿಂದ ಹೊಸರು ಬರಲಿಕ್ಕೆ ಸಹಾಯ ಆಗುತ್ತೆ, ಜೊತೆಗೆ ಫಿಲ್ಟ್ರೇಷನ್ಗೆ ಕೂಡ ಸಹಾಯ ಆಗುತ್ತೆ. ಸೊ ಬರುವಂಥ ನೀರು ತುಂಬ ಕ್ಲೀನ್ ಇರುತ್ತೆ. ಎಲ್ಲರೂ ಆಕಾಶಕ್ಕೆ ಡ್ರೋನ್ ಹಾರಿಸಿದ್ರೆ ನಾವು ಬಾವಿ ಒಳಕ್ಕೆ ಡ್ರೋನ್ ಇಳಿಸಿ ನೋಡೋಣ. ಈಗ ಬಾವಿ ನೋಡ್ಬೋದು ಸಾಕಷ್ಟು ಮೇಲೆ ಬಂದಿದೆ, ಹಾಗೆ ನೀರು ಕೂಡ ಸಾಕಷ್ಟು ಮೇಲೆ ಬಂದಿದೆ. ಆಗಲೇ ಆಫ್ ಸೆಟ್ ಅಂತ ಏನು ಹೇಳಿದ್ವಿ ಅದು ಕೂಡ 3 ಆಫ್ ಸೆಟ್ ಇಲ್ಲಿ ಇವಾಗ ನೋಡ್ಬೋದು ನಾವು. ನೀರು ಸೇದುವಂಥ ಸ್ಥಳದಲ್ಲಿ ಹಾಕ್ಲಿಕ್ಕಂತ ಒಂದು ಸ್ಲ್ಯಾಬ್ ಕೂಡ ರೆಡಿ ಮಾಡ್ತಿದ್ದಾರೆ. ಈ ಕೆಲಸ ಮುಗಿದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಎಲ್ಲಿ ಬರುತ್ತೆ ಅಂತ. ಮತ್ತಷ್ಟು ಮೇಲ್ಭಾಗದವರೆಗೂ ಕಲ್ಲು ಕಟ್ಟಿ ಬಂದಿದೆ. ಈಗ 5 ಆಫ್ ಸೆಟ್ಗಳು ಕಾಣಿಸ್ಕೊಳ್ಳುತ್ತೆ. ಈಗ ನೋಡ್ಬೋದು ಬಾವಿ ಕೆಲಸ ಸಂಪೂರ್ಣಗೊಂಡಿದೆ. ನಾನು ಆಗಲೇ ತೋರಿಸಿದಂಥ ಸ್ಲ್ಯಾಬ್ ಹಾಕಿರುವ ಸ್ಥಳ ಇಲ್ಲಿ ಕಾಣಿಸುತ್ತೆ ನೋಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾವು ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.